ನೋಡ್ರೆ ಕಡೆಗೂ ಕೂರ್ಗೆ ಎಂಟ್ರಿ ಆದ್ವಿ. ಕುಶಾಲ್ ನಗರ ಹತ್ರ ಬಯಲು ಕುಪ್ಪೆ ಅಂತೇಳ್ಬಿಟ್ಟು ಒಂದು ಜಾಗ ಇದೆ. ಇಲ್ಲಿ ಟಿಬೇಟಿಯನ್ಸು ಎಲ್ಲ ಇರೋದೇ ಟಿಬೇಟಿಯನ್ಸು. ಆ ಟಿಬೇಟಿಯನ್ಸ್ನವ್ರದ್ದು ಎಲ್ಲ ಅವ್ರು ಇರ್ತಕ್ಕಂಥ ರೂಮ್ಗಳು, ಕೊಠಡಿಗಳು ನೋಡಿ. ಟಿಬೇಟಿಯನ್ಸ್ ಆಶ್ರಮಗಳು ಇವು, ಆಶ್ರಮ ಅಂತೀವಲ್ಲ ಅದು. ಇದೇ ಗೋಲ್ಡನ್ ಟೆಂಪಲ್ ನೋಡಿ. ಟಿಬೇಟಿಯನ್ನವರ ದೇವರುಗಳು ಅವ್ರು ಯಾವ ರೀತಿ ಇರ್ತವೆ ದೇವಸ್ಥಾನಗಳು ಅಂತ ಹೇಳ್ಬಿಟ್ಟು ಒಳಗಡೆ ನೋಡೋಣ ಇರಿ. ನೋಡ್ರಿ, ಇವರು ಅತಿ ಬಡವರು ಅಂತೇಳ್ಬಿಟ್ಟು ದೇಶದ ನಾನಾ ಕಡೆ ವಾಸಿಸ್ತಾ ಇದ್ದಾರೆ. ಮೂಲತಃ ಇವರು ಟಿಬೇಟಿಯನ್ ಕಂಟ್ರಿ ಅವರು, ಅಂದರೆ ಟಿಬೇಟ್ ಅನ್ನೋ ಒಂದು ಪುಟ್ಟ ದೇಶದವರು. ಇವರು ನಮ್ಮ ಭಾರತ ಸರ್ಕಾರ ಯಾವುದೇ ರೀತಿ ಇಲ್ಲಿರ್ತಕ್ಕಂಥ ಜಾಗ ಆಗಲಿ ಅಥವಾ ಇಲ್ಲಿರ್ತಕ್ಕಂಥ ವಸ್ತುವಾಗಲಿ ಯಾವುದೇ ಇರಲಿ ಇವರಿಗೆ ಪರ್ಮನೆಂಟಾಗಿ ಕೊಡಲಿಕ್ಕೆ ಆಗಲ್ಲ. ಇದು ಇಂದಿರಾ ಗಾಂಧಿ ಫೀಲ್ಡಲ್ಲಿ ಆಗಿತ್ತು ಅಂತ ನನ್ನ ಅನಿಸಿಕೆ. ಸೊ ಇವರು ಓನ್ಲಿ ಇರ್ಲಿಕ್ಕಷ್ಟೇ ಅರ್ಹರ. ಇಲ್ಲಿರ ನಮ್ಮ ಭಾರತ ದೇಶದ ಪೌರತ್ವ ಇವರಿಗೆ ಇಲ್ಲ. ಯಾಕಿಲ್ಲ ಅಂತಂದರೆ ಇವರು ತುಂಬ ಬಡವರು ಅಂತೇಳ್ಬಿಟ್ಟು ವಾಸ ಮಾಡಲಿಕ್ಕೆ ಜಾಗ ಕೊಟ್ಟಿದ್ದಾರೆ. ಅದೇ ವಾಸ ಮಾಡೋ ಜಾಗನ ಇವರು ಇರ್ತಕ್ಕಂಥ ಜಾಗ ಹೇಗಿದೆ ನೋಡಿ ತೋರಿಸ್ತೀನಿ. ಇವರಿಗೆ ಇಲ್ಲಿ ಲೋಕಲ್ಸ್ ಕೂಡ ಕೆಲವರು ಆಧಾರ್ ಕಾರ್ಡ್ಗಳು ಸಹ ಮಾಡಿಸ್ಕೊಟ್ಟಿದ್ದಾರೆ. ಇವ್ರು ನಮ್ಮವರೇನೆ. ಇವರಿಗೆ ಭಾರತ ಸರ್ಕಾರದ ಪೌರತ್ವನೇ ಇಲ್ಲಿ ಇರಲಿಕ್ಕೆ ಕೊಟ್ಟಿಲ್ಲ, ಬರೀ ಓನ್ಲಿ ವಾಸ ಮಾಡಲಿಕ್ಕೆ ಅಂತ ಹೇಳಿದ್ರೆ ನೋಡಿ ಅವ್ರದ್ದು ಸಾಮ್ರಾಜ್ಯ ಹೆಂಗಿದೆ. ಟಿಬೇಟಿಯನ್ ಅವರ ಗೋಲ್ಡನ್ ಟೆಂಪಲ್. ನೀವು ದಲೈ ಲಾಮಾ ಹೆಸರು ಕೇಳಿದ್ರೆ ಅನಿಸುತ್ತೆ. ಅವರು ಒಂದು 2 ವರ್ಷಕ್ಕೊಂದ್ಸರಿ 3 ವರ್ಷಕ್ಕೊಂದ್ಸರಿ ಬರ್ತಾರೆ. ಎಲ್ಲಿಗೆ ಬರ್ತಾರೆ ಅಂದರೆ ಈಗ ಇಲ್ಲೇ ಬರ್ತಾರೆ ನೋಡಿ, ತೋರಿಸ್ತೀನಿ ನೋಡ್ರಿ. ಇದೇ ಗೋಲ್ಡನ್ ಟೆಂಪಲ್ಲು. ಬೇಕಾದಷ್ಟು ಜನ ನೋಡಿರ್ತೀರ. ಆದರೆ ಇದು ಕುಶಾಲ್ ನಗರ ಸಮೀಪದಲ್ಲೇ ಇದೆ. ಕುಶಾಲ್ ನಗರಕ್ಕೆ ಅಟ್ಯಾಚ್ ಆಗಿ ಟುವರ್ಡ್ಸ್ ಮಡಿಕೇರಿಗೆ ಹೋಗ್ಬೇಕಾದ್ರೆ ನಮಗೆ ಸಿಗುತ್ತೆ. ಇದು ಒಂದು ಪ್ರವಾಸಿ ತಾಣ ಥರ ಆಗಿದೆ. ಆದರೆ ಇದು ಟಿಬೇಟಿಯನ್ನರ ಒಂದು ಧರ್ಮ ಪ್ಲಸ್ಸು ಅವ್ರದ್ದೊಂದು ಆಶ್ರಮ ಥರ. ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ನೋಡಿ. ಇದು ಕರ್ನಾಟಕದಲ್ಲಿ ಸುಮಾರು 4-5 ಕಡೆ ಇವ್ರದ್ದು ಗೋಲ್ಡನ್ ಟೆಂಪಲ್ಗಳಿದ್ದಾವೆ. ಮುಂಡಗೋಡು ಅಂತ ಹೆಸರು ಕೇಳಿರ್ತೀರ. ಆಮೇಲೆ ಇನ್ನೂ ಬೇರೆ ಬೇರೆ ಕಡೆ ಇದ್ದಾವೆ. ಯಲ್ಲಾಪುರದ ಹತ್ರ ಒಳಗಡೆ ಇವ್ರ ದೇವಸ್ಥಾನಗಳು, ದೇವ್ರುಗಳು ಹೇಗಿದೆ ಅಂತೇಳ್ಬಿಟ್ಟು ನೋಡೋಣ ಇರ್ರಿ. ನೋಡಿ, ಒಳಗಡೆ ಬಂದರೆ ಇದು ಅವರ ದೇವಸ್ಥಾನದ ಒಳಗಡೆ ಹೋಗ್ತಕ್ಕಂಥದ್ದು. ವಿಶಾಲವಾದ ಜಾಗ. ಆಮೇಲೆ ತುಂಬ ಚೆನ್ನಾಗಿ ಸ್ಟ್ರಕ್ಚರ್ ಮಾಡಿದ್ದಾರೆ. ನಮಗೆಷ್ಟು ಮಗಳು ಈ ಹುಡುಗಂತೂ ತುಂಬ ನನ್ನ ನೋಡಿದ್ರೆ ಹೆದರ್ತಾಳೆ. ಕಿಯಾ ಕುಯಾ ಕಯಾ ಕೊಯ್ಯ ಅಂತಿರ್ತಾಳೆ ಕಾರ್ನಲ್ಲಿ. ಸುಮ್ಮನೆ ಇರಲ್ಲ, ಏನಿಲ್ಲ. ಎಂಥದ್ದು ಪದ್ಯ ಸಂಭವ ಬೌದ್ಧ ಧರ್ಮ ವಿಹಾರ. ತುಂಬ ವಿಶಾಲವಾದ ಜಾಗ. ನೋಡೋಣ ಒಳಗಡೆ. ಯಾವ ಕಡೆ ಹೋದ್ರಿ ನೋಡೋಣ ಒಳಗಡೆ ಹೆಂಗಿದೆ. ನೋಡ್ರಿ, ಅವರು
ತಿಬೆಟ್ಟಿನವರ ಬೌದ್ಧ ಧರ್ಮದ ಗುರುಗಳ ಅಥವಾ ಅವರ ದೇವರುಗಳು ನೋಡಿ ಇಲ್ಲಿ ಸಾಲಾಗಿ ಕೂತ್ಕೊಂಡು ಅವರ ಧರ್ಮದ ಬಗ್ಗೆ ಬೋಧನೆ ಮಾಡ್ತಕ್ಕಂಥದ್ದು. ನೂರಾರು ಜನ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಇಲ್ಲಿದ್ದಾರೆ ಇವರೇ. ಇವ್ರ ಡ್ರೆಸ್ಸೇ ಒಂಥರ. ಇವರೆಲ್ಲ ಇಲ್ಲಿರ್ತಕ್ಕಂಥರು ಸಪ್ರೇಟಾಗಿ ಸಂಸಾರಿಗಳು ಬೇರೆ ಇದ್ದಾರೆ. ಸಂಸಾರಿಗಳೆಲ್ಲ ಬೇರೆ ಮನೆಗಳು ಮಾಡ್ಕೊಂಡಿದ್ದಾರೆ. ಸನ್ಯಾಸಿದಂತಾರಲ್ಲ ಸನ್ಯಾಸಿ ಥರ ಇವರೆಲ್ಲ ನಮ್ಮದ್ರಲ್ಲಿ ಇರ್ತಾರೆ ನೋಡಿ. ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ ಅವರ ಬೌದ್ಧ ಧರ್ಮದ ದೇವರುಗಳು. ಇಲ್ಲಿ ದಲೈ ಲಾಮಾ ವರ್ಷಕ್ಕೊಂದ್ಸರಿ 2 ವರ್ಷಕ್ಕೊಂದ್ಸರಿ ಬರ್ತಲೇ ಇರ್ತಾರೆ. ಆವಾಗವಾಗ ಭೇಟಿ ಕೊಡ್ತಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಇವರೊಂಥರ ಚೈನಾದವ್ರ ಥರ ಕಾಣ್ತಾರೆ. ಟಿಬೆಟ್ನೇ ಚೈನಾದವರು ಇದೇ ಥರನೇ ಇರ್ತಾರೆ, ಸೇಮ್ ನೋಡಿ. ತುಂಬ ಅದ್ಭುತವಾಗಿದೆ. ಎಷ್ಟು ವಿಶಾಲವಾಗಿದೆ ನೋಡ್ರಿ ಅವರು ಮಾಡ್ಕೊಂಡಿರ್ತಕ್ಕಂಥ ಈ ಗೋಲ್ಡನ್ ಟೆಂಪಲ್ ಜಾಗ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ನೋಡಿ ಅವ್ರಿಗೂ ಇದು ಮಾಡಿಬಿಟ್ಟಿದ್ದಾರೆ. ಒಂಥರ ಚೈನೀಸ್ನ ನೋಡ್ದಂಗೆ ಆಗುತ್ತೆ. ನಗ್ತಾನವನು. ಕೆಲವು ಸರಿ ಇವ್ರು ನಮ್ಮ ಜೊತೆಗೆ ಬರ್ತಾರೆ. ತುಂಬ ಕಾಮಿಡಿ ಇರುತ್ತೆ, ತಮಾಷೆ ಇರುತ್ತೆ ಇವ್ರ ಜೊತೆ. ಇವ್ರ ಭಾಷೆ ನಮಗೆ ಅರ್ಥ ಆಗಲ್ಲ, ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ. ಇವರಲ್ಲಿ ಕೆಲವ್ರಿಗೆ ಹಿಂದಿ ಬರುತ್ತೆ, ಕೆಲವ್ರಿಗೆ ಬರೋದಿಲ್ಲ. ಅವ್ರದ್ದೇ ಲ್ಯಾಂಗ್ವೇಜ್ ಬೇರೆ. ಈಗ ಹೋಗ್ತಾಯಿದ್ದಾರೆ ಅಲ್ಲಿ ಒಳಗಡೆ. ಎಲ್ಲರೂ ಹೋಗಿ ಪ್ರಾರ್ಥನೆ ಮಾಡಿ ಆಮೇಲೆ ಪ್ರಸಾದ ಸ್ವೀಕರಿಸಿ ತಿರ್ಗಾ ಅವರ ರೂಮ್ಗಳಿಗೆ ಹೋಗಿಬಿಡ್ತಾರೆ ನೋಡಿ. ಇದು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಆಗುತ್ತೆ. ಯಾವುದೇ ರೀತಿ ಎಂಟ್ರಿ ಫೀಸು ಅಥವಾ ಟಿಕೆಟು ಇಲ್ಲ. ಫ್ರೀಯಾಗೆ ಬರ್ಬೋದು, ಫ್ರೀಯಾಗೆ ನೋಡ್ಕೊಂಡು ಹೋಗ್ಬೋದು ನೋಡಿ. ಇದೇ ಗೋಲ್ಡನ್ ಟೆಂಪಲ್.